ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೂವಿನ ಬೆಲೆ ಜಾಸ್ತಿ ಆಗಿರುವುದರ ಬಗ್ಗೆ ಹಾಗೂ ಯಾವ ಹೂಗಳು ಎಷ್ಟೆಷ್ಟು ಜಾಸ್ತಿ ಆಗಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈಗಾಗಲೇ ಗೊತ್ತಿರೋ ಹಾಗೆ ಶ್ರಾವಣ ಮಾಸ ಬಂದರೆ ಸಾಕು ಹಬ್ಬಗಳು ಶುರುವಾದಂತೆ. ಈ ಶ್ರಾವಣ ಮಾಸದ ಹಿಂದೆಯೇ ವರಲಕ್ಷ್ಮಿ, ಗಣೇಶ ಹಬ್ಬ, ದಸರಾ ಎಲ್ಲ ಶುರುವಾಗ್ತಾ ಹೋಗುತ್ತೆ. ಹಾಗೆ ರಾಜ್ಯದಲ್ಲಿ ಹೆಚ್ಚಾಗಿ ಮಳೆ ಸುರಿತಾ ಇರೋದ್ರಿಂದ ಫಲಪುಷ್ಪಗಳೆಲ್ಲ ಕೊಳಿತಾ ಇದೆ, ರೋಗ ಬಾಧೆಗೆ ತುತ್ತಾಗ್ತಿವೆ. ಹೀಗಾಗಿ ಶ್ರಾವಣ ಮಾಸಕ್ಕೆ ಹೂವಿನ ಬೆಲೆ ಜಾಸ್ತಿ ಆಗಲಿದೆ. ಯಾವ ಹೂವಿಗೆ ಎಷ್ಟೆಷ್ಟು ಬೆಲೆ ಏರಿಕೆ ಆಗಿದೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ತಿಳಿಬಹುದು. ಹಬ್ಬಗಳ ತಿಂಗಳು ಅಂತ ಖ್ಯಾತವಾಗಿರುವಂತಹ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನವೇ ಮಾರುಕಟ್ಟೆಯಲ್ಲಿ ಹೂವಿನ ದರ ಏರಿಕೆ ಕಾಣ್ತಿದೆ. ಈ ಬಾರಿ ಶ್ರಾವಣದಲ್ಲಿ ಭಕ್ತರಿಗೆ ಹೂವಿನ ಬೆಲೆ ಏರಿಕೆ ಬಿಸಿ ತುಸು ಜೋರಾಗಿಯೇ ತಟ್ಟುತ್ತದೆ. ಮುಖ್ಯವಾಗಿ ಹವಾಮಾನದಲ್ಲಿ ಬದಲಾವಣೆ ಮತ್ತು ಹೂವು ಬೆಳೆಯುವ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಹೂವು ಬರುವುದು ಕಡಿಮೆ ಆಗ್ತಾ ಇದೆ ಎಂದು ವ್ಯಾಪಾರಿಗಳು ಸಹ ಹೇಳ್ತಾ ಇದ್ದಾರೆ. ಮಳೆಯಿಂದ ಹೂವು ಬೇಗ ಹಾಳಾಗ್ತಿದೆ, ಅದರಿಂದ ಖರೀದಿ ಮಾಡಿದ ದಿನವೇ ಮಾರುವ ಒತ್ತಡ ವ್ಯಾಪಾರಿಗಳಿಗೆ ಇದೆ. ಇಷ್ಟೆಲ್ಲ ಇದ್ದರೂ ಹೂವಿನ ದರ ಏರಿಕೆ ಕಾಣ್ತಿದೆ. ಯಾವ ಹೂಗಳು ದುಬಾರಿ ಅಂತ ನೋಡೋದಾದರೆ ಕನಕಾಂಬರ, ಕಾಕಡ ಹೂವಿಗೆ ಜನರಿಂದ ಹೆಚ್ಚಿನ ಬೇಡಿಕೆ ಇದೆ. ಆದರೆ ಅವುಗಳ ದರ ಮಾತ್ರ ಸದ್ಯ ಕೇಳುವಂತಿಲ್ಲ. 100ರಿಂದ 150 ರೂಪಾಯಿ ಮಾರಾಟ ಆಗ್ತಾ ಇದೆ. ಗೊಂಚಲು ಹೂ ದಿಢೀರ್ 250 ರೂ ಆಸುಪಾಸು ದರ ನಡೀತಾ ಇದೆ. kg ಕನಕಾಂಬರ 800ರಿಂದ 1000 ರೂ ಇದ್ದರೆ ಕಾಕಡ 800 ರೂ kg ದರ ಕಂಡು ಬರ್ತಿದೆ. kg ಸೇವಂತಿ 500ರಿಂದ 600 ರೂ ಮಾರಾಟ ಕಾಣ್ತಿದೆ. ಜಿಲ್ಲೆಗಳಲ್ಲಿ ಸ್ಥಳೀಯವಾಗಿ ಬೆಳೆಯುವಂತಹ ಗುಲಾಬಿ ಹಾಗೂ ಚೆಂಡು ಹೂ ಮಾತ್ರ ದೊರೆಯುತ್ತಾ ಇದೆ. 2 ದಿನಗಳಲ್ಲಿ ಗುಲಾಬಿ ಹೂವಿನ ದರ 2ರಷ್ಟು ಹೆಚ್ಚಳ ಕಾಣ್ತಾ ಇದೆ. 40ರಿಂದ 50 kg ಮಾರಾಟ ಆಗ್ತಾ ಇದೆ. ಇದೀಗ 80ರಿಂದ 100 ರೂವರೆಗೂ ಮಾರಾಟ ಆಗ್ತಾ ಇದೆ. ಇದರ ಜೊತೆಗೆ 30 ರೂಗೆ kg ಇದ್ದ ಚೆಂಡು ಹೂವು 50 ರೂಪಾಯಿಗೆ ಏರಿಕೆ ಕಂಡಿದೆ. ಆಷಾಢ ಮಾಸದ ಕೊನೆ 3-4 ದಿನಗಳಲ್ಲಂತೂ ಹೂವಿನ ದರ ಏರಿಕೆ ಕಂಡಿದೆ. ಇನ್ನು ಬಹು ಬೇಡಿಕೆಯ ಶ್ರಾವಣ ಮಾಸದಲ್ಲಿ ಹೂವಿನ ಬೆಲೆ ಇನ್ನಷ್ಟು ಏರಿಕೆ ಆಗಲಿದೆ ಎಂಬ ಹಂತಕ್ಕೆ ಆಗಲೇ ಜನರಲ್ಲಿ ಚಿಂತೆ ಆಗ್ತಿದೆ. ಈ ಬಾರಿ ಬೇಸಿಗೆ ಬಿಸಿಲು ಜಾಸ್ತಿ ಇರುವುದರಿಂದ ಹೂವಿನ ನಾಟಿ ಕಡಿಮೆ ಆಗಿತ್ತು. ನಂತರ ನಾಟಿ ಮಾಡಿದ ಹೂವನ್ನು ಬೆಳೆ ಕೈಗೆ ಹತ್ತುವ ವೇಳೆಗೆ ಮಳೆ ಬಹಳಷ್ಟು ಕಡೆ ಹಾಳು ಮಾಡ್ತಾ ಇದೆ. ವ್ಯಾಪಾರಿಗಳಲ್ಲಂತೂ ಆತಂಕ ಮೂಡಿಸಿದೆ. ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವೇಳೆಗೆ ಸದ್ಯದ ದರ 2ರಷ್ಟು ಹೂವಿನ ದರ ಆಗಬಹುದು. ಯಾವ್ಯಾವ ಜಿಲ್ಲೆಯವರು ಹೂವನ್ನೇ ಅದ್ರ ಮೇಲೆ ಅವಲಂಬನೆ ಆಗಿದ್ದಾರೆ ಅಂದರೆ ಕಲಬುರಗಿಯ ಹೂವಿನ ಮಾರುಕಟ್ಟೆ ಬೇರೆ ಜಿಲ್ಲೆಗಳಿಂದ ತರಿಸಿಕೊಳ್ಳುವ ಹೂವಿನ ಮೇಲೆ ಆಧಾರವಾಗಿದೆ. ಸ್ಥಳೀಯವಾಗಿ ಚೆಂಡು ಮತ್ತು ಗುಲಾಬಿ ಯಥೇಚ್ಛವಾಗಿ ದೊರೆಯುತ್ತದೆ. ಆದರೆ ಉಳಿದ ಹೂಗಳು ಬೇರೆ ಜಿಲ್ಲೆಗಳಿಂದ ತರಿಸಿಕೊಳ್ಬೇಕು. ಕನಕಾಂಬರ, ಕಾಕಡ ಹೂವು ಶಿರಾ, ತುಮಕೂರಿನಿಂದ ಆಗಮಿಸುತ್ತದೆ. ವಾಸನೆ ಮಲ್ಲಿಗೆ ಹಿರೂರಿನಿಂದ ಆಗಮಿಸುತ್ತದೆ. ಚಿತ್ರದುರ್ಗದಿಂದ ಬಿಳಿ ಮತ್ತು ಹಳದಿ ಸೇವಂತಿಗೆ ಆಗಮಿಸುತ್ತದೆ. ಇದು ಕೂಡ ದರದಲ್ಲಿ ಸಾಕಷ್ಟು ಹೆಚ್ಚಾಗಲು ಕಾರಣವಾಗಿದೆ. ಕಲಬುರಗಿಯಲ್ಲಿ ಹೂವಿನ ದರ kgಗೆ ಎಷ್ಟಿದೆ ಅಂದರೆ ಕನಕಾಂಬರ 800ರಿಂದ 1000 ರೂಪಾಯಿ, ಗುಲಾಬಿ 70ರಿಂದ 90 ರೂಪಾಯಿ, ಸೇವಂತಿಗೆ 500ರಿಂದ 600 ರೂಪಾಯಿವರೆಗೂ ಇದೆ. ಕಾಕಡ 700ರಿಂದ 800 ರೂಪಾಯಿ, ಮಲ್ಲಿಗೆ 600 ರೂಪಾಯಿ. ಈ ರೀತಿ ಬೆಲೆ ಏರಿಕೆ ಆಗ್ತಾ ಇದೆ. ಶ್ರಾವಣ ಮಾಸ ಸ್ಟಾರ್ಟ್ ಆದಮೇಲೆ ಬೆಲೆ ಇನ್ನಷ್ಟು ಏರಿಕೆ ಆಗಬಹುದು. ಇದು ಜನಸಾಮಾನ್ಯರಿಗೆ ಬೆಲೆಯ ಒಂದು ಬಿಸಿ ತಟ್ತಾ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.